ಆ್ಯಸ್ ಯೂಶುವಲ್ ಇವತ್ತು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಎಳ್ನೀರನ್ನು ಕುಡಿದೆ. ಇವತ್ತು ಅಮ್ಮ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮತ್ತು ಪನ್ನೀರನ್ನು ಮಾಡಿದರು. ಅದ್ರ ಜೊತೆಗೆ ಹಾಗಲಕಾಯಿ ಪಲ್ಯನ ಕೂಡ ಮಾಡಿದರು. ನಾನು ಹೇಳಿದಾಗೆ ನಾನು ಸೇವಿಸುವಂಥ ಆಹಾರದಲ್ಲಿ ಪ್ರೋಟೀನನ್ನು ಮಿಸ್ ಮಾಡೋದಿಲ್ಲ. ಸ್ವಲ್ಪ ಸಮಯ ಆದಮೇಲೆ ಅಮ್ಮ ಪಪಾಯನ ಕಟ್ ಮಾಡಿಕೊಟ್ರು. ಮಧ್ಯಾಹ್ನ ಊಟಕ್ಕೆ ಬಿಸಿ ರಾಗಿ ಮುದ್ದೆ ಮತ್ತು ಪನ್ನೀರನ್ನು ತಿಂದೆ. ಇದೆಲ್ಲ ಆದಮೇಲೆ ಇವತ್ತು ಸ್ಯಾಟರ್ಡೇ, ಅವರಿಗೆ ರಜಾ ಇದ್ದಿದ್ದ ಕಾರಣ ಇವತ್ತು ಮಧ್ಯಾಹ್ನನೇ ಜಿಮ್ಮಿಗೆ ಹೋದ್ವಿ. ಇವತ್ತು ಲೆಗ್ಸ್ ವರ್ಕೌಟ್ ಇತ್ತು. ಸೊ ಲೆಗ್ಸ್ ವರ್ಕೌಟ್ ಅಂದರೆ ನನಗೂ ತುಂಬ ಇಷ್ಟ, ಅವರಿಗೂ ತುಂಬ ಇಷ್ಟ. ಆ್ಯಂಡ್ ಅದೆಲ್ಲ ಆದಮೇಲೆ ವರ್ಕೌಟ್ ಶುರು ಆಯಿತು. ಈ ರೀತಿ ಇತ್ತು ನನ್ನ ಇವತ್ತಿನ ವರ್ಕೌಟ್. ಮಂಡೇ ಟು ಸ್ಯಾಟರ್ಡೇ ಎಲ್ಲ ವರ್ಕೌಟನ್ನು ಮುಗಿಸಿದ ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಬ್ಬಾ, ಈ ವಾರ ಯಾವುದೇ ವರ್ಕೌಟನ್ನು ಮಿಸ್ ಮಾಡಲಿಲ್ಲ, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಮಾಡುತ್ತೆ ಅಂತ ಒಂದು ಖುಷಿ ಇರುತ್ತೆ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಲೆಗ್ಸ್ ವರ್ಕೌಟ್ ಮಾಡಿರೋದು. ಲೆಗ್ಸ್ ವರ್ಕೌಟ್ನ ಮಾಡೋದ್ರಿಂದ ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಫ್ಯಾಟ್ ಲಾಸ್ ಕೂಡ ಬೇಗ ಲೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನು ಅಂದರೆ, ನಮ್ಮ ಲೆಗ್ಸಲ್ಲಿ ಇರೋದೇ ಲಾಂಗೆಸ್ಟ್ ಮಸಲ್. ಆ್ಯಂಡ್ ನಾನು ವಾರಕ್ಕೆ 2 ಸತಿ ಲೆಗ್ಸ್ ವರ್ಕೌಟ್ ಮಾಡ್ತೀನಿ, ವೆಡ್ನೆಸ್ಡೇ ಮತ್ತು ಸ್ಯಾಟರ್ಡೇ. ಸೊ ಇದೆಲ್ಲ ಮುಗಿದ ಮೇಲೆ ಮನೆ ಕಡೆ ಹೊರಟೆ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಇದಾಗಿತ್ತು ನನ್ನ ಔಟ್ಫಿಟ್. ಸೊ ಈ ಔಟ್ಫಿಟ್ಟನ್ನು ಹಾಕ್ಕೊಂಡು ನಾನು ಮಲ್ಲೇಶ್ವರಂಗೆ ಹೋದೆ. ಮಲ್ಲೇಶ್ವರಮಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನಾನು ಆಫೀಸಿಗೆ ಹೋಗಿದ್ದೆ. ಆಫೀಸಿಗೆ ಹೋಗಿ ಒಂದು ಚೆಕ್ಕನ್ನು ಕಲೆಕ್ಟ್ ಮಾಡಿದೆ. ಆ್ಯಂಡ್ ಅಷ್ಟೇ ಅಲ್ಲದೆ ನಾನು ಒಂದು ಮಿನಿ ಐಫೋನನ್ನು ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದಿಲ್ಲ, ಅವರು ನನಗೆ ಕೊಡಿಸಿದ್ದು. ಸೊ ಆ ಮಿನಿ ಫೋನನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅದೆಲ್ಲ ಆದಮೇಲೆ ತುಂಬ ಹೊಟ್ಟೆ ಹಸುವಾಗಿತ್ತು ನಮ್ಮಿಬ್ಬರಿಗೂ ಅಂದ್ಬಿಟ್ಟು ಕ್ಯಾಲಿಫೋರ್ನಿಯಾ ಬರಿಟೋಗೆ ಹೋದ್ವಿ. ಆ್ಯಂಡ್ ನಾವು ಡಯೆಟಲ್ಲಿ ಇರೋದ್ರಿಂದ ಚೀಟ್ ಮಾಡೋಕ್ಕೆ ಆಗಲ್ಲ. ಸೊ ಕ್ಯಾಲಿಫೋರ್ನಿಯಾ ಬರಿಟೋದಲ್ಲಿ ಡಯೆಟ್ ಫುಡ್ ಸಿಗುತ್ತೆ. ಸೊ ಅಲ್ಲಿ ಒಂದು ರೈಸ್ ಬೌಲ್ ಮತ್ತು ಬರಿಟೋನ ತಿಂದ್ವಿ. ಅದೆಲ್ಲ ಮುಗಿದ ಮೇಲೆ ನಾವು ಡ್ರಿಂಕ್ಸ್ ಮಾಡಲ್ಲ, ಸೊ ಅದಕ್ಕೆ ನೀರಿನ ಗ್ಲಾಸನ್ನೇ ಇಟ್ಕೊಂಡು ಚಿಯರ್ಸ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಸಂಜೆ ಒಂದು ಮೂವಿಗೆ ಹೋಗಿದ್ವಿ. ಮೂವಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿ ನಾವು ಮಲ್ಕೊಂಡ್ವಿ. ಗುಡ್ ನೈಟ್, ಶುಭರಾತ್ರಿ.